ಹಾಯ್ ಫ್ರೆಂಡ್ಸ್, ನಾನೇ ಬೋಟ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ 2025ರ ಮಹಾಕುಂಭಮೇಳಕ್ಕೆ ಸ್ವಾಗತ ಸುಸ್ವಾಗತ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆ. ಇಲ್ಲಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಭಕ್ತರು ಪವಿತ್ರ ತ್ರಿವೇಣಿ ಸಂಗಮವಾದ ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಸಂಗಮದಲ್ಲೇ ಸೇರುತ್ತಾರೆ. ಈ ವಿಡಿಯೋನಲ್ಲಿ ಕುಂಭಮೇಳದ ಇತಿಹಾಸನ ತಿಳ್ಕೊಳ್ಳೋಣ. ಈ ವರ್ಷ ಕುಂಭಮೇಳ ಇದೇ ಜಾಗದಲ್ಲಿ ನಡೆಯಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತಾರೆ ಅಂತ ಈ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕುಂಭಮೇಳದ ಕತೆ ಸಮುದ್ರ ಮಂಥನದಿಂದ ಶುರು ಆಗುತ್ತೆ. ದೇವತೆ ಮತ್ತು ರಾಕ್ಷಸರು ಅಮೂಲ್ಯವಾದ ಅಮೃತವನ್ನು ಪಡೆಯೋ ಸಾಹಸ ಮಾಡಬೇಕಾದ್ರೆ ಕ್ಷೀರ ಸಾಗರದಲ್ಲಿ ಮಂದಾರ ಬೆಟ್ಟಕ್ಕೆ ನಾಗರಾಜನಾದ ವಾಸುಕಿನ ಹಗ್ಗದ ರೀತಿಯಲ್ಲಿ ಸುತ್ಕೋತಾರೆ. ಸಾಕ್ಷಾತ್ ಮಹಾವಿಷ್ಣುನೇ ಆಮೆಯ ರೂಪದಲ್ಲಿ ಮಂದಾರ ಬೆಟ್ಟ ಎಲ್ಲೂ ಜರಗದಂತೆ ಎತ್ತು ಹಿಡಿತಾನೆ. ಈ ಸಂದರ್ಭದಲ್ಲಿ ದೇವತೆಗಳು ಮತ್ತು ಅಸುರರು ಬೆಟ್ಟನ ಜಗ್ಗಾಡಿದಾಗ ಮೊದಲಿಗೆ ಹಾಲ ವಿಷ ಬರುತ್ತೆ. ಅದನ್ನ ಶಿವ ಕುಡಿದು ನೀಲಕಂಠನಾಗುತ್ತಾನೆ. ಇದಾದ್ಮೇಲೆ ಅಪರೂಪವಾದ ರತ್ನ ವೈಡೂರ್ಯಗಳು ಬರುತ್ತವೆ. ಹಲವಾರು ದೇವತೆಗಳು ಹೊರಹೊಮ್ಮುತ್ತಾರೆ. ಅದರಲ್ಲಿ ಕೊನೆಯದಾಗಿ ಧನ್ವಂತ್ರಿ ಬರ್ತಾನೆ. ಅವನ ಕೈಯಲ್ಲಿ ಅಮೃತದ ಮಡಿಕೆ ಇರುತ್ತೆ. ಇದನ್ನು ನೋಡಿದ ಇಂದ್ರನ ಮಗ ಜಯಂತನು ಧನ್ವಂತ್ರಿಯಿಂದ ಅಮೃತನ ತಗೊಂಡು ಅಸುರರಿಗೆ ಕೊಡದಂತೆ ಓಡಿ ಹೋಗುತ್ತಾನೆ. ಇವನು ಓಡೋಗ್ತಿದ್ದನ್ನ ನೋಡಿ ಅಸುರರ ಗುರುಗಳಾಗಿದ್ದ ಶುಕ್ರಾಚಾರ್ಯರು ರಾಕ್ಷಸರಿಗೆ ಜಯಂತನನ್ನು ಹಿಡಿಯಲು ಹೇಳುತ್ತಾರೆ. ಹೀಗೆ ಎಲ್ಲಾ ರಾಕ್ಷಸರು ಜಯಂತನನ್ನು ಹಿಂಬಾಲಿಸಿ ಹೋಗುವಾಗ ಇನ್ನೊಂದ್ ಕಡೆ ಸೂರ್ಯನ ಮಗ ಶನಿ, ಬೃಹಸ್ಪತಿ ಮತ್ತು ಚಂದ್ರ ಜಯಂತ ಮತ್ತು ಅಮೃತನ ಕಾಪಾಡಲು ಹೋಗ್ತಾರೆ. ಹೀಗೆ ಜಯಂತ 12 ದಿನಗಳ ಕಾಲ ರಾಕ್ಷಸರಿಂದ ಅಮೃತ ಸಿಗದಂತೆ ಓಡಿರ್ತಾನೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ, ಒಂದು ದೇವತೆಗಳ ದಿನ ಮನುಷ್ಯರಿಗೆ 1 ವರ್ಷದ ಸಮಾನ. ಹಾಗೆ ಅವನು ಹೋಗುವಾಗ 4 ಜಾಗದಲ್ಲಿ ಅಮೃತದ ಮಡಿಕೆಯನ್ನ ಕೆಳಗೆ ಇಳಿಸಿರ್ತಾನೆ. ಅಥವಾ ಸ್ಕಂದ ಪುರಾಣದ ಪ್ರಕಾರ ಈ 4 ಜಾಗಗಳಲ್ಲಿ ಅಮೃತದ ಹನಿ ಬಿದ್ದಿರುತ್ತವೆ. ಅವೇ ಹರಿದ್ವಾರ, ಪ್ರಯಾಗ್ರಾಜ್, ನಾಸಿಕ್ ಮತ್ತು ಉಜ್ಜೈನ್. ಸೊ ಕುಂಭಮೇಳ ಪ್ರತಿ 12 ವರ್ಷಕ್ಕೆ ಈ ಗ್ರಹಗಳ ಪೊಸಿಷನ್ ನೋಡಿಕೊಂಡು ಈ 4 ಮಹತ್ವದ ಜಾಗದಲ್ಲಿ ನಡೆಯುತ್ತೆ. ಸ್ನೇಹಿತರೆ, ಪ್ರತಿ 3 ವರ್ಷಕ್ಕೆ ನಾರ್ಮಲ್ ಆಗಿ ಕುಂಭಮೇಳ ನಡೆಯುತ್ತೆ. 6 ವರ್ಷಕ್ಕೊಮ್ಮೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಅರ್ಧ ಕುಂಭಮೇಳ ನಡೆಯುತ್ತೆ. ಇನ್ನು ಪೂರ್ಣ ಕುಂಭಮೇಳ 12 ವರ್ಷಕ್ಕೊಮ್ಮೆ ಈ 4 ಜಾಗಗಳಲ್ಲಿ ನಡೆಯುತ್ತೆ. ಇವೆಲ್ಲ ಆದ್ಮೇಲೆ ಬರೋ ಮಹಾಕುಂಭಮೇಳ 144 ವರ್ಷಕ್ಕೆ ಒಮ್ಮೆ ಮಾತ್ರ ಆಗೋದು. ಅದು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ. ಇನ್ನ ಅಕ್ಯುರೇಟ್ ಆಗಿ ಹೇಳಬೇಕು ಅಂತಂದ್ರೆ, ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರು ಆಗಿದ್ರು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ನಿಜವಾಗ್ಲೂ ಜುಪಿಟರ್ ಗ್ರಹ. ಅಂದ್ರೆ ಬೃಹಸ್ಪತಿ 12 ವರ್ಷ ತಗೊಳ್ತಾನೆ ಸೂರ್ಯನಿಗೆ 1 ರೌಂಡ್ ಹೊಡೆಯಕ್ಕೆ. ಸೊ ಪೂರ್ಣ ಕುಂಭಮೇಳಕ್ಕೆ 12 ವರ್ಷ ಕ್ಯಾಪ್ ಯಾಕೆ ಅಂದ್ರೆ ಇದು ಕೂಡ ಒಂದು ಕಾರಣ ಆಗುತ್ತೆ. ಇನ್ನು ಕುಂಭಮೇಳ ಇದೇ ಪ್ಲೇಸ್ ಅಲ್ಲಿ ಆಗ್ಬೇಕು ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ, ಮೊದಲಿಗೆ ಗುರುಗ್ರಹ ಕುಂಭ ರಾಶಿಯಲ್ಲಿ ಇದ್ದು ಸೂರ್ಯ ಮೇಷ ರಾಶಿಯಲ್ಲಿ, ಚಂದ್ರ ಧನುರ್ ರಾಶಿಯಲ್ಲಿ ಇದ್ರೆ ಹರಿದ್ವಾರದಲ್ಲಿ ಆ ವರ್ಷ ನಡೆಯುತ್ತೆ. ಹಾಗೆ ಗುರುಗ್ರಹ ವೃಷಭ ರಾಶಿಯಲ್ಲಿ ಇದ್ದು ಸೂರ್ಯ ಮತ್ತು ಚಂದ್ರ ಇಬ್ರು ಮಕರ ರಾಶಿಯಲ್ಲಿ ಇದ್ದಾಗ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ. ಇನ್ನು ಗುರುಗ್ರಹ ಸಿಂಹ ರಾಶಿಗೆ ಹೋದಾಗ ಹಾಗೂ ಸೂರ್ಯ ಮತ್ತು ಚಂದ್ರ ಕರ್ಕಟ ರಾಶಿಯಲ್ಲಿ ಇದ್ರೆ ನಾಶಿಕಲ್ಲಿ ನಡೆಯುತ್ತೆ. ಅದೇ ಗುರುಗ್ರಹ ಸಿಂಹ ರಾಶಿಯಲ್ಲಿ ಇದ್ದು ಸೂರ್ಯ ಮತ್ತು ಚಂದ್ರ ಮೇಷ ರಾಶಿಯಲ್ಲಿ ಇದ್ದಾಗ ಉಜ್ಜಯಿನಿನಲ್ಲಿ ಕುಂಭಮೇಳ ಮಾಡ್ಲಿಕ್ಕೆ ಡಿಸೈಡ್ ಮಾಡ್ಕೋತಾರೆ. ಇನ್ನೊಂದು ಫನ್ ಫ್ಯಾಕ್ಟ್ ಹೇಳ್ತೀನಿ ನೋಡಿ. ಈ ವರ್ಷದ ಮಹಾಕುಂಭಮೇಳಕ್ಕೆ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಈ ಎಲ್ಲಾ ರಾಜ್ಯಗಳ ಜನಸಂಖ್ಯೆ ಎಷ್ಟು ಇದೆಯೋ ಅಷ್ಟು ಜನ ಈ ವರ್ಷದ ಮಹಾಕುಂಭಮೇಳ ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ಯಪ್ಪ ಸ್ವಾಮಿ, ನೋ ಡೌಟ್ ಸ್ಪೇಸ್ ಇಂದನೂ ಇದು ಕಾಣುತ್ತೆ ಅಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಕೋಟ್ಯಾಂತರ ಜನ ಸೇರೋ ಕುಂಭಮೇಳದ ಇತಿಹಾಸನ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.